UPSC ಪರೀಕ್ಷೆ. ಈ ಪರೀಕ್ಷೆ 3 ಹಂತದಲ್ಲಿ ಇರುತ್ತೆ. ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಅದಾದಮೇಲೆ ಮೇನ್ಸ್ ಎಕ್ಸಾಮಿನೇಷನ್, ಸೊ ಪರ್ಸನಾಲಿಟಿ ಅಥವಾ ಇಂಟರ್ವ್ಯೂ. ನೆಕ್ಸ್ಟ್ ಟೈಮ್ ಸೊ ಪ್ರಿಲಿಮ್ಸ್ ಅಂದರೆ ಏನು? ಫಸ್ಟ್ ಲೆವೆಲ್ ಏನಿರುತ್ತಲ್ಲ ಇದನ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನಾನು ನಿಮಗೆ ಪ್ಯಾಟ್ರನ್ ಆಫ್ ಎಕ್ಸಾಮಿನೇಷನ್ ಹೇಳ್ತೀನಿ ಆ್ಯಂಡ್ ಪ್ಲಸ್ ಸಮ್ ಟಿಪ್ಸ್ ಆ್ಯಂಡ್ ಸಮ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್. ಸೊ ಪ್ರಿಲಿಮ್ಸ್ ಬಂದುಬಿಟ್ಟು 2 ಪೇಪರ್ ಇರುತ್ತೆ. ಒಂದೇ ದಿನ ಬೆಳಿಗ್ಗೆ ಒಂದು ಪೇಪರ್, ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ ಆ್ಯಂಡ್ ಡ್ಯೂರೇಷನ್ ಬಂದುಬಿಟ್ಟು 2 hours ಇರುತ್ತೆ. ಮಾರ್ನಿಂಗ್ ಪೇಪರ್ 1 ಜನರಲ್ ಸ್ಟಡೀಸ್ ಇರುತ್ತೆ. ಜನರಲ್ ಸ್ಟಡೀಸಲ್ಲಿ ಬೇಸಿಕ್ಸ್ ಇನ್ ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಕರೆಂಟ್ ಅಫೇರ್ಸ್, ಈ ರೀತಿಯಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಆಲ್ ದೀಸ್ ಟಾಪಿಕ್ಸ್ ವಿಲ್ ಬಿ ಕವರ್ಡ್ ಇನ್ ಪೇಪರ್ 1. ಇದಾದಮೇಲೆ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕ್ ಆದಮೇಲೆ ವಿಲ್ ಹ್ಯಾವ್ 1 more ಪೇಪರ್ ಮಧ್ಯಾಹ್ನ, ಅದು ಆಪ್ಟಿಟ್ಯೂಡ್ ಪೇಪರ್. ಸೊ ಆಪ್ಟಿಟ್ಯೂಡ್ ಪೇಪರಲ್ಲಿ ನೀವು 10th ಅಥವಾ 12th ಸ್ಟ್ಯಾಂಡರ್ಡ್ವರೆಗೂ ಮ್ಯಾಥ್ಸ್ನ ನೀವು ಮಾಡಿರ್ತೀರ. ಸೊ ಮ್ಯಾಥ್ಸಲ್ಲಿ ಏನು ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್, ನೆಕ್ಸ್ಟ್ ಪ್ರಪೋರ್ಷನ್ಸ್ ಆ್ಯಂಡ್ ಮಿಕ್ಸ್ಚರ್ಸ್, ರೇಷಿಯೋಸ್, ಸೊ ಈ ರೀತಿಯಾದ ಟಾಪಿಕ್ಸ್ ಇರುತ್ತೆ. ಆ್ಯಂಡ್ ಇದಾದಮೇಲೆ ಕಾಂಪ್ರಿಹೆನ್ಷನ್ಸ್ ಇರುತ್ತೆ, ಅಂದರೆ ಪ್ಯಾಸೇಜಸ್ ಇರುತ್ತೆ. ಇಂಗ್ಲೀಷಲ್ಲಿ ಪ್ಯಾಸೇಜಸ್ ಇರುತ್ತೆ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ದ ಕರೆಕ್ಟ್ ಆನ್ಸರ್ಸ್ ಫಾರ್ ದಿಸ್ ಕಾಂಪ್ರಿಹೆನ್ಷನ್ಸ್. First paper ಬಂದ್ಬಿಟ್ಟು it is for 200 marks and second paper is also for 200 marks, but second paper is qualifying paper. So ನೀವು ಅದರಲ್ಲಿ ಎಷ್ಟು 66 marks ತರಬೇಕು. ಸೊ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಕ್ವಾಲಿಫೈಯಿಂಗ್ ಪೇಪರ್ ಆ್ಯಂಡ್ ದಿಸ್ ಇಸ್ ಫಾರ್ 200 marks, ಬಟ್ ಇದು ಕ್ವಾಲಿಫೈ ಆಗಬೇಕು. ಎಷ್ಟು 66 marks ಬರಬೇಕು. ಇದರಲ್ಲಿ ನಿಮಗೇನು 100 marks ಅಥವಾ ಅಬೋವ್ 100 marks ಬರಬೇಕಂತ ಏನಿಲ್ಲ. ಸೊ ಇದು ನೀವು ಕ್ವಾಲಿಫೈ ಆದರೆ ಮಾತ್ರ ಅವರು ಪೇಪರ್ 1 ಕರೆಕ್ಟ್ ಮಾಡ್ತಾರೆ. ಸೊ ದ ಮೆನಿ ಇನ್ಸ್ಟೆನ್ಸಸ್ ಇದು ಯೂಶಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ ಆಗುತ್ತೆ, ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿಬಿಡ್ತಾರೆ. ನಾನು ಇದೇ ಥರ ಫಸ್ಟ್ ಅಟೆಂಪ್ಟಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಮ್ಯಾಥ್ಸ್ ಇಸ್ ನಥಿಂಗ್, ಇಟ್ಸ್ ಜಸ್ಟ್ ಅ ಸ್ಮಾಲ್ ಸಬ್ಜೆಕ್ಟ್. ಏನಪ್ಪ, ನಾವು 4 ಸೆಮಿಸ್ಟರ್ಸ್ ನಾವು ಮ್ಯಾಥಮೆಟಿಕ್ಸ್ ಮಾಡಿದ್ದೀವಿ. 12th ಸ್ಟ್ಯಾಂಡರ್ಡ್ವರೆಗೂ ಮ್ಯಾಥ್ಸ್ ಮತ್ತು 4 ಸೆಮಿಸ್ಟರ್ಸು ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಇದರಿಂದ ಮ್ಯಾಥ್ಸ್ ಏನು, ಇಟ್ಸ್ ಜಸ್ಟ್ ಅ ಸ್ಮಾಲ್ ಥಿಂಗ್ ಅಂತ ನಾನು ಆ ಥರ ಅಂದ್ಕೊಂಡೇ ಹೋಗಿದ್ದು. ನಾಳೆ ಎಕ್ಸಾಮ್ ಅಂದರೆ ಅದ್ರ ಪ್ರೀವಿಯಸ್ ದಿನ ನಾನು ಬುಕ್ಸ್ ಎಲ್ಲ ಓಪನ್ ಮಾಡಿಬಿಟ್ಟು ಅವಾಗ ಕೂತ್ಕೊಂಡು ಆಪ್ಟಿಟ್ಯೂಡ್ ಬುಕ್ಸ್ನ ಓಪನ್ ಮಾಡಿಬಿಟ್ಟು ನೋಡಿದೆ. ಅವಾಗ ನೋಡಿದಾಗ ದೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಆಪ್ಟಿಟ್ಯೂಡ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ತುಂಬಾ ಪ್ರಿಪ್ರೇಷನ್ ಬೇಕು ಇದಕ್ಕೆ. ಸೊ ವಿ ನೀಡ್ ಟು ಪ್ರಿಪೇರ್. ಇವಾಗ ಎಕ್ಸಾಮ್ ಜೂನಲ್ಲಿದ್ದರೆ ಫ್ರಮ್ ಜಾನಿಂದನೇ ನೀವು ಸ್ಟಾರ್ಟ್ ಮಾಡಬೇಕು ನಿಮ್ಮ ಪ್ರಿಪ್ರೇಷನ್ ಆಪ್ಟಿಟ್ಯೂಡ್ಗೆ. ದಿನ ಒಂದೊಂದು ಟಾಪಿಕ್, ಸೊ ಎವ್ರಿ ಡೇ ಒಂದು ಟಾಪಿಕ್ ತೊಗೊಳ್ಳಿ, ಆ ಟಾಪಿಕ್ ಬಗ್ಗೆ ಎಲ್ಲ ವರ್ಕೌಟ್ ಮಾಡಿ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ. ಸೊ ಈ ರೀತಿಯಾಗಿ ಪೇಪರ್ 2ನ ವಿ ಶುಡ್ ನೆವರ್ ಎವರ್ ನೆಗ್ಲೆಕ್ಟ್. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇಲ್ಲಿ ನೀವು ನೋಡ್ಬೋದು ಜನರಲ್ ಸ್ಟಡೀಸ್ 1ನಲ್ಲಿ ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ವರ್ಲ್ಡ್ ಜಿಯೋಗ್ರಫಿ, ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಎನ್ವಿರಾನ್ಮೆಂಟಲ್ ಎಕಾಲಜಿ, ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಜನರಲ್ ಸೈನ್ಸ್. ಸೊ ಈ ಪೇಪರ್ 1ಗೆ ಬುಕ್ಸ್ ಎಲ್ಲಿಂದ ಓದಬೇಕಂದ್ರೆ ಫಸ್ಟ್ ಬೇಸಿಕ್ ಬುಕ್ಸ್ ಬಂದುಬಿಟ್ಟು 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ NCERT ಬುಕ್ಸ್ ಓದಬೇಕು ನೀವು, ಸೋಷಲ್ ಬುಕ್ಸ್. ಸೊ NCERT ಬುಕ್ಸ್ ಅಂದರೆ ಸೇಮ್ ಸೋಷಲ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ. 11th ಆ್ಯಂಡ್ 12th ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಸೋಷಿಯಾಲಜಿ ಇರುತ್ತೆ. ಸೊ ಈ 2 ಬುಕ್ಸ್ ನೀವು ಓದಬೇಕು. ಆ್ಯಂಡ್ ಜನರಲ್ ಸ್ಟಡೀಸ್ ಕಾಂಪ್ರಿಹೆನ್ಷನ್, ಲಾಜಿಕಲ್ ರೀಸನಿಂಗ್, ಇಂಟರ್ಪರ್ಸನಲ್ ಸ್ಕಿಲ್ಸ್, ಸೊ ಡಿಸಿಷನ್ ಮೇಕಿಂಗ್, ಜನರಲ್ ಮೆಂಟಲ್ ಎಬಿಲಿಟಿ, ಬೇಸಿಕ್ ನ್ಯೂಮರಸಿ, ಡೇಟಾ ಇಂಟರ್ಪ್ರಿಟೇಷನ್. ಸೊ 10th ಸ್ಟ್ಯಾಂಡರ್ಡ್ ಲೆವೆಲ್, ಇದೆಲ್ಲ 10th ಸ್ಟ್ಯಾಂಡರ್ಡ್ ಲೆವೆಲ್. ಆ್ಯಂಡ್ ಈ ಆಪ್ಟಿಟ್ಯೂಡ್ ನೀವು ಬೇರೆ ಎಕ್ಸಾಮ್ಸ್ಗೂ ಸಹ ಪ್ರಿಪೇರ್ ಆಗ್ಬೋದು. ನೀವು ಇದನ್ನು ನೀವು ಪ್ರಿಪೇರ್ ಆದರೆ ಯು ಕ್ಯಾನ್ ಗಿವ್ ಅದರ್ ಎಕ್ಸಾಮ್ಸ್ ಆಲ್ಸೋ. ಸೊ ನೆಕ್ಸ್ಟ್ ಲೈಕ್ ಪ್ಲೀಸ್. ಸೊ ಪ್ರಿಲಿಮ್ಸ್ ಪ್ರಿಪ್ರೇಷನಲ್ಲಿ ಒನ್ ಮೇನ್ ಥಿಂಗ್ ಇಸ್ ನಿಮಗೆ ತುಂಬ ವಿಷಯದ ಬಗ್ಗೆ ಇದು ನಾಲೆಜ್ ಇರಬೇಕು, ಅದು ಅರಿವಿರಬೇಕು. ಸೊ ಬಹಳಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡಬೇಕು. ಸೊ ಬಹಳಷ್ಟು ಟಾಪಿಕ್ಸ್ನ ಕವರ್ ಮಾಡಿದ್ರೆ ಯು ಡೋಂಟ್ ಹ್ಯಾವ್ ಟು ಗೋ ಇನ್ ಡೆಪ್ತ್. ಸೊ ಆ ಟಾಪಿಕ್ಸಲ್ಲಿ ಜಸ್ಟ್ 10 to 20 lines ಯು ನೀಡ್ ಟು ನೋ ಅಬೌಟ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ 2014ನಲ್ಲಿ ಯು ವುಡ್ ಹ್ಯಾವ್ ನೆವರ್ ಎಕ್ಸ್ಪೆಕ್ಟೆಡ್ ಒಂದು ಕ್ವಶನ್ ಕೇಳಿದರು. ನಾವು ರೈಲ್ವೇಸಲ್ಲಿ ಓಡಾಡ್ತೀವ, ಟ್ರೈನ್ಸಲ್ಲಿ ಎಲ್ಲರೂ ಓಡಾಡಿದ್ದೀವಿ, ಬಟ್ ಟ್ರೈನಲ್ಲಿ ಬಯೋ ಟಾಯ್ಲೆಟ್ ಅಂತ ಇರುತ್ತೆ, ಗೊತ್ತಾ? ಬಯೋ ಟಾಯ್ಲೆಟ್ ಅಂತ ಇತ್ತೀಚೆಗೆ ಬಯೋ ಟಾಯ್ಲೆಟ್ ಅಂತ ಇರುತ್ತೆ. ಸೊ ಈ ಬಯೋ ಟಾಯ್ಲೆಟಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ, ಸೊ ಅದ್ರ ಬೈ ಪ್ರಾಡಕ್ಟ್ ಏನು, ಅದರಲ್ಲಿ ಬ್ಯಾಕ್ಟೀರಿಯಾ ಇದೆಯಾ, ಫಂಗಲ್ ಇದೆಯಾ? ಸೊ ಈ ರೀತಿಯಾದ ಒಂದು ಪ್ರಶ್ನೆ 2014ನಲ್ಲಿ ಕೇಳಿದರು. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ರೀತಿಯಾದ ಕ್ವಶನ್ಸ್ ಕೇಳ್ತಾರೆ ಅಂತ? ಸೊ UPSC ಅಂದರೆ ಇದು ಇಟ್ಸ್ ನಾಟ್ ಸಮಥಿಂಗ್ ಜನರಲ್, ಏನು ಜಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೇಳ್ತಾರಂತೆ. ಏನಾದರೂ ಕೇಳ್ಬೋದು, ಅವರು ಎಲ್ಲಿಂದಾದರೂ ಪಿಕ್ ಮಾಡ್ಕೋಬೋದು. ಆವಾಗಲೇ ಶಿಲ್ಪಾ ಮ್ಯಾಮ್ ಹೇಳ್ತಾ ಇದ್ರಲ್ಲ, ನೀವು ಏನೇ ನೋಡಿದ್ರು ಕ್ಯೂರಿಯಸ್ ಮೈಂಡ್ ಇರಬೇಕು. ಅದ್ಯಾಕೆ ಹೀಗಾಗಿದೆ, ಇದ್ಯಾಕೆ ಹೀಗಿದೆ ಅಂತ ಪ್ರತಿಯೊಂದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಬೇಕು. ಸೊ ಈ ಪ್ರಿಲಿಮ್ಸ್ ಪ್ರಿಪ್ರೇಷನ್ಗೆ ನಾನು ಏನು ಮಾಡಿದೆ ಅಂದರೆ, ಜೂನಲ್ಲಿ ಎಕ್ಸಾಮ್ ಇದೆ ಅಂದರೆ ಫ್ರಮ್ ಆಲ್ಮೋಸ್ಟ್ ಲೈಕ್ ಇವಾಗ ಈ ಇಯರ್ ಜೂನಲ್ಲಿದೆ ಎಕ್ಸಾಮ್. ಸೊ Feb end or March first week you can start the rigorous preparation. And 3 to 4 months before the preliminary examination,
ರಿಗ್ರೆಸ್ ಪ್ರಿಪ್ರೇಷನ್. ಸೊ ರಿಗ್ರೆಸ್ ಪ್ರಿಪ್ರೇಷನ್ ಅಂದರೆ ಹೇಗೆ, ಡೈಲಿ ಯು ಹ್ಯಾವ್ ಟು ಗಿವ್ ಮಾಕ್ ಟೆಸ್ಟ್. ಸೊ ಮಾಕ್ ಟೆಸ್ಟ್ ಕೊಟ್ಟಿಲ್ಲ ಅಂದರೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ನನ್ನ ಫಸ್ಟ್ ಅಟೆಂಪ್ಟಲ್ಲಿ ಅದೇ ಆಗಿದ್ದು. ನಾನು ಮಾಕ್ ಎಕ್ಸಾಮ್ಸ್ ಕೊಟ್ಟಿರಲಿಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ಟು ಹಾಲಲ್ಲಿ ಕುತ್ಕೊಂಡು ಅವಾಗ ಫಸ್ಟ್ ಪೇಪರ್ ನಾನು ಬರೆದಿದ್ದು ನನ್ನ ಎಂಟೈರ್ ಲೈಫಲ್ಲಿ UPSC ಪೇಪರ್. ಸೊ ಈ ಥರ ನೀವು ತಪ್ಪುಗಳನ್ನ ಮಾಡಬಾರ್ದು. ಮುಂಚೆನೇ 3-4 months ಅಹೆಡ್ ಓನ್ಲಿ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್. ಆ್ಯಂಡ್ ಮಾಕ್ ಟೆಸ್ಟ್ ರಿಗ್ರೆಸ್ ಆಗಿ ಕೊಡಬೇಕು. ಪರ್ ಡೇ 3 to 4 ಮಾಕ್ ಟೆಸ್ಟ್ ನಾನು ಕೊಡ್ತಾ ಇದ್ದೆ. ಸೊ ಮಾರ್ನಿಂಗ್ ನಾನು 5 o'clock ನನ್ನ ಮೈ ರೊಟೀನ್ ಇಸ್ ಟು ಸ್ಟಾರ್ಟ್ ಎಟ್ 5 o'clock ಇನ್ ದ ಮಾರ್ನಿಂಗ್. 5 o'clock ಎದ್ಬಿಟ್ಟು 5 to 6:30 2 hours ಇರೋ ಎಕ್ಸಾಮ್ನ ನಾನು 1.5 hourಗೆ ಕೊಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು. ಸೊ 2 hours ಎಕ್ಸಾಮ್ ಅಂದರೆ ಐ ಟು ಗಿವ್ ಫಾರ್ 1.5 hour. ವೈ ಇಸ್ ದಟ್ half an hour ಬಫರ್ ಟೈಮ್ ಅಂದರೆ half an hour ನಾವು ಎಕ್ಸಾಮ್ ಹಾಲಲ್ಲಿ ಫಿಲ್ ಮಾಡಬೇಕು. ಅದು ಏನೋ ಶೀಟ್ ಕೊಡ್ತಾರೆ, ನಮ್ಮ ಕ್ವಶನ್ ಪೇಪರ್ ನಂಬರ್ ಹಾಕಬೇಕು, ಆನ್ಸರ್ ಶೀಟ್ ನಂಬರ್ ಹಾಕಬೇಕು, ಸಿಗ್ನೇಚರ್ ಮಾಡಬೇಕು, ಬಬಲಿಂಗ್ ಮಾಡಬೇಕು. ಸೊ ಇದೆಲ್ಲ ಟೈಮ್ ಹೋಗುತ್ತೆ, ಪ್ಲಸ್ ಟೆನ್ಷನ್ ಇರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ವಿ ಕ್ಯಾನ್ ಹ್ಯಾವ್ ದಿಸ್ half an hour ಬಫರ್. ಸೊ 1.5 hourಗೆ ಕೊಡ್ತಾ ಇದೆ. 5 to 6:30 ದೆನ್ ಬ್ರೇಕ್ಫಾಸ್ಟ್ ತೊಗೊಳ್ತಾ ಇದೆ. ದೆನ್ ಅಗೇನ್ ಐ ಟು ಸ್ಟಾರ್ಟ್ ಎಟ್ 8 o'clock, 8 to 9:30 1 ಪೇಪರ್, ದೆನ್ ಗಿವ್ ಅ ಬ್ರೇಕ್. ಮತ್ತು ಮಧ್ಯಾಹ್ನ 12 ಅಥವಾ 1 to 2:30. ಸೊ ಈ ರೀತಿಯಾಗಿ ಒಂದು 3 to 4 ಪೇಪರ್ಸ್ ನಾನು ಕೊಡ್ತಾ ಇದ್ದೆ ಡೈಲಿ. ಆ್ಯಂಡ್ ಬೈ 5 o'clock ಎಲ್ಲ ಕ್ಲೋಸ್ ಮಾಡಿಬಿಟ್ಟು 5 o'clock ರಿವಿಷನ್. ಸೊ ಬೆಳಿಗ್ಗೆಯಿಂದ ನೀವು ಏನೇನು ಟೆಸ್ಟ್ ಪೇಪರ್ಸ್ ಕೊಟ್ಟಿರ್ತೀರಲ್ಲ, ಅದರಲ್ಲಿ ಏನೇನು ನೀವು ತಪ್ಪುಗಳನ್ನ ಮಾಡಿರ್ತೀರಲ್ವ, ಅದನ್ನೆಲ್ಲ ಕುತ್ಕೊಂಡು ನೀವು ಅದನ್ನು ಇದು ಅನಲೈಸ್ ಮಾಡಬೇಕು. ಬಿಕಾಸ್ ನಾವು ಏನು ಹೇಳ್ತೀವಿ ಅಡ್ ನೈಟ್ ಗುಡ್ ನೈಟ್, ಒಂದೊಂದು ಸರಿ ನಮ್ಗೆ ಗೊತ್ತಿರೋದಿಲ್ಲ, ಸುಮ್ಮನೆ ಫ್ಲೂಕಲ್ಲಿ ಯಾವುದೋ ಒಂದು ಕೊಟ್ಟಿರ್ತೀವಿ ಆಪ್ಷನ್, ಅದು ಕರೆಕ್ಟ್ ಆಗಿಬಿಟ್ಟಿರುತ್ತೆ. ಬಟ್ ಎಕ್ಸಾಮಲ್ಲಿ ಅದು ಬಂದಾಗ ಬೇರೆ ರೀತಿಯಾಗಿ ಕೇಳಿದಾಗ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ನಿಮಗೆ ನಾಲೆಜ್ ಗ್ಯಾಪ್ ಇರಬಾರ್ದು. ಸೊ ಅದಕ್ಕೋಸ್ಕರ ನೀವು ಅನಾಲಿಸಿಸ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಇಸ್ ವಿ ಹ್ಯಾವ್ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್. ಸೊ ಮೇನ್ಸ್ ಎಕ್ಸಾಮಲ್ಲಿ ನಮಗೆ 9 ಪೇಪರ್ಸ್ ಇರುತ್ತೆ. ಇಲ್ಲಿವರೆಗೂ ನೀವು ಎಕ್ಸಾಮ್ ಕಾಲೇಜಲ್ಲಿ ಒಂದು ಪೇಪರ್ ಕೊಟ್ಟಾದ್ಮೇಲೆ 3-4 days ಗ್ಯಾಪ್ ಇರುತ್ತಾ ಯೂಶಲಿ, ಅಥವಾ 2 days ಗ್ಯಾಪ್ ಇರುತ್ತೆ ಆ್ಯಂಡ್ ದೆನ್ ವಿಲ್ ಹ್ಯಾವ್ 1 more ಪೇಪರ್. ಬಟ್ ಈ ಪರೀಕ್ಷೆಯಲ್ಲಿ ಹಂಗಿರೋದಿಲ್ಲ, ಕಂಟಿನ್ಯೂಸ್ ಆಗಿ ವಿಲ್ ಹ್ಯಾವ್ ಪೇಪರ್ಸ್. ಸೊ ಫಸ್ಟ್ 3 days ಇರುತ್ತೆ, ಆಮೇಲೆ ಒಂದು 4-5 days ಗ್ಯಾಪ್, ಆ್ಯಂಡ್ ದೆನ್ ವಿಲ್ ಹ್ಯಾವ್ ಅನದರ್ 2 days. ಸೊ ಫಸ್ಟ್ 3 days ಫಸ್ಟ್ ಡೇ ಬಂದುಬಿಟ್ಟು ವಿಲ್ ಹ್ಯಾವ್ ಎಸ್ಸೆ ಪೇಪರ್. ಸೊ ಎಸ್ಸೆ ಪೇಪರ್ನ ನೀವು ನೋಡ್ಬೋದು 2 topics ಇರುತ್ತೆ, 1 section. ಸೊ ಸೆಕ್ಷನ್ ಎ ಅಲ್ಲಿ 4 topics ಇರುತ್ತೆ, ಸೆಕ್ಷನ್ ಬಿ ಅಲ್ಲಿ 4 topics ಇರುತ್ತೆ. ಸೊ ಸೆಕ್ಷನ್ ಎ ಅಲ್ಲಿ 1 topic ಬರೀಬೇಕು, ಸೆಕ್ಷನ್ ಬಿ ಅಲ್ಲಿ 1 topic ಬರೀಬೇಕು. ಆ್ಯಂಡ್ ಸೊ ಫಸ್ಟ್ ಡೇ ಓನ್ಲಿ 1 ಪೇಪರ್, ದಟ್ ಈಸ್ ಎಸ್ಸೆ. ಸೆಕೆಂಡ್ ಡೇ ಬಂದುಬಿಟ್ಟು GS ಪೇಪರ್ 1 ಮಾರ್ನಿಂಗ್ ಇರುತ್ತೆ, GS ಪೇಪರ್ 2 ಮಧ್ಯಾಹ್ನ ಇರುತ್ತೆ. ಆ್ಯಂಡ್ ಥರ್ಡ್ ಡೇ GS ಪೇಪರ್ 3 ಆ್ಯಂಡ್ GS ಪೇಪರ್ 4. ಸೊ 3 ದಿನದಲ್ಲಿ 5 ಪೇಪರ್ ಮುಗಿದೋಗುತ್ತೆ. ಬೆಳಿಗ್ಗೆ ಯಾವಾಗಿರುತ್ತೆ 9:30 to 12:30 3 hours ಪೇಪರ್, ಮತ್ತು ಸೆಂಚಲ್ಲಿ ಲಂಚ್ ಬ್ರೇಕ್ ಇರುತ್ತೆ, ಮತ್ತು ಅಗೇನ್ 2 to 5:30. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಪರೀಕ್ಷೆ ಇರುತ್ತೆ. ಆ್ಯಂಡ್ 250 marks ಪೇಪರ್ ಇದು, ವೆರಿ ಯು ಹ್ಯಾವ್ ಟು ರೈಟ್ ಆನ್ಸರ್ಸ್ ಫಾರ್ 10 marks, ಒಂದೊಂದ್ಸರಿ 15 marks, ಒಂದೊಂದ್ಸರಿ 30 marks ಕ್ವಶನ್ ಇರುತ್ತೆ. ಸೊ ಈ ರೀತಿಯಾಗಿ ಯು ವಿಲ್ ಹ್ಯಾವ್ ಡಿಫ್ರೆಂಟ್ ಮಾರ್ಕ್ಸ್ ಆಫ್ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಈ ಮೇನ್ಸ್ ಎಕ್ಸಾಮ್ ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ, ನೀವು ಬರೆದು ನಿಮ್ಮ ಕೈಯೆಲ್ಲ ಯುವರ್ ಫಿಂಗರ್ಸ್ ಗೋ ನಂಬ್, ಲಿಟ್ರಲಿ ದೇ ಗೋ ನಂಬ್, ಆ್ಯಂಡ್ ಇದೆಲ್ಲ ಇಟ್ ವಿಲ್ ಬಿಕಮ್ ಹಾರ್ಡ್. ನೀವೇನು ಥಂಬ್ ಆ್ಯಂಡ್ 4 finger ಇದೆಲ್ಲ ಇದಿಷ್ಟು ಹಾರ್ಡ್ ಆಗಿಬಿಡುತ್ತೆ ನೀವು ಅಷ್ಟು 9 ಪೇಪರ್ಸ್ ಬರೆಯೋಷ್ಟೊತ್ತಿಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಆಪ್ಷನಲ್ ಪೇಪರ್ ಇರುತ್ತೆ. 5 days ಗ್ಯಾಪ್ ಆದಮೇಲೆ ಆಪ್ಷನಲ್ ಪೇಪರ್, ಒಂದೇ ದಿನ 2 ಆಪ್ಷನಲ್ ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಅದಾದಮೇಲೆ ಫಸ್ಟ್ ಡೇ ವಿಲ್ ಹ್ಯಾವ್ ಲ್ಯಾಂಗ್ವೇಜ್ ಆ್ಯಕ್ಚುಲಿ, ಸೊ ಫೋರ್ತ್ ಡೇ ಬಂದುಬಿಟ್ಟು ಲ್ಯಾಂಗ್ವೇಜ್ ಇರುತ್ತೆ. ಫಸ್ಟ್ ಡೇ ಎಸ್ಸೆ, ಸೆಕೆಂಡ್ ಡೇ GS 1 and 2, ಥರ್ಡ್ ಡೇ GS 3 and 4, ಫೋರ್ತ್ ಡೇ ಲ್ಯಾಂಗ್ವೇಜ್. ಸೊ ಮಾರ್ನಿಂಗ್ ಒಂದು ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ, ನೀವು ಕನ್ನಡ ಅಥವಾ ತೆಲುಗು, ಹಿಂದಿ, ಮಲಯಾಳಂ, ತಮಿಳ್ ಏನಾದರೂ ತೊಗೋಬೋದು, ಬಟ್ ಒಂದು ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಅದಾದಮೇಲೆ ಅವತ್ತಿನ ಫೋರ್ತ್ ಡೇನೇ ಮಧ್ಯಾಹ್ನ ಇಂಗ್ಲೀಷ್ ಪೇಪರ್ ಅಂತೂ ಕಂಪಲ್ಸರಿ ಪೇಪರ್. ಸೊ ಅದಾದಮೇಲೆ ಫಿಫ್ತ್ ಡೇ ಬಂದುಬಿಟ್ಟು ಆಪ್ಷನಲ್ ಪೇಪರ್ ಇರುತ್ತೆ, ಆಪ್ಷನಲ್ ಪೇಪರ್ 1 and 2. ಸೊ ಆಪ್ಷನಲ್ ಪೇಪರ್ ಬಗ್ಗೆ ಡಾಕ್ಟರ್ ಆಕಾಶ್ ಅವರು ಮಾತಾಡ್ತಾರೆ ಇನ್ ಬ್ರೀಫ್ ಆಗಿ. ಆ್ಯಂಡ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಪೇಪರ್ ಯು ಕ್ಯಾನ್ ಸಿ ಇದು ಆ್ಯಕ್ಚುಲಿ ಕಂಪಲ್ಸರಿ ಇಂಡಿಯನ್ ಲ್ಯಾಂಗ್ವೇಜ್ ಇದೆಲ್ಲ, ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್. ಇದರಲ್ಲಿ ನೀವೇನು ಯು ಡೋಂಟ್ ಹ್ಯಾವ್ ಟು ಗೆಟ್ ಫುಲ್ ಮಾರ್ಕ್ಸ್ ಅನ್ನೋ, ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್. ಅವೆರಡು 300 marksಗೆ ಇಂಡಿಯನ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್, ಮಿಕ್ಕಿದೆಲ್ಲ 250 marks. ಸೊ ಓವರ್ ದ ಸ್ಕೋರ್ ಈಸ್ ಲೈಕ್ ಎಷ್ಟು 1750 marks. ಈ 1750 marksಗೆ ಇಂಟರ್ವ್ಯೂ ಮಾರ್ಕ್ಸ್ ಬಂದುಬಿಟ್ಟು 275 marks. ಸೊ ಇದು 20-25 ಟೋಟಲ್ ಮಾರ್ಕ್ಸ್ ಇಸ್ 20-25. ಸೊ ಈ ರೀತಿಯಾಗಿ ಎಕ್ಸಾಮ್ UPSC ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಪ್ಯಾಟ್ರನ್ ಇದು. ಆ್ಯಂಡ್ ಅಗೇನ್ ನೆಕ್ಸ್ಟ್ ಲೈಕ್ ಕಮಿಂಗ್ ಟು ದ ಪ್ರಿಪ್ರೇಷನ್, ಇದು ಹೇಗೆ ಪ್ರಿಪೇರ್ ಆಗಬೇಕು ಅಂದರೆ, ಪೇಪರ್ 1 ಅಲ್ಲಿ ಜನರಲ್ ಸ್ಟಡೀಸಲ್ಲಿ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಮತ್ತು ಸೊಸೈಟಿ. ನೀವೇನು ಪ್ರಿಲಿಮ್ಸ್ಗೆ ಏನು ಓದಿರ್ತೀರಲ್ಲ, ಇದರಲ್ಲಿ ಡಿಫ್ರೆನ್ಸಿಯೇಷನ್ ಏನೂ ಇರೋದಿಲ್ಲ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಂತ. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಬೋತ್ ದ ಎಕ್ಸಾಮ್ಸ್ ಅಟ್ ದ ಸೇಮ್ ಟೈಮ್. ಜಸ್ಟ್ ಪ್ಯಾಟ್ರನ್ ಆಫ್ ಎಕ್ಸಾಮ್ ಚೇಂಜ್ ಇರುತ್ತೆ. ಪ್ರಿಲಿಮ್ಸಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಆ್ಯಂಡ್ ಮೇನ್ಸಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ.
ಆ್ಯಂಡ್ ಐ ಫಾರ್ಗಾಟ್ ಟು ಟೆಲ್, ಪ್ರಿಲಿಮ್ಸಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ನೀವು ತಪ್ಪು ಮಾಡಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆ್ಯಂಡ್ ಮೇನ್ಸಲ್ಲಿ ಆ ಥರ ಏನು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ದಿಸ್ ಇಸ್ ಡಿಸ್ಕ್ರಿಪ್ಟಿವ್. ಡಿಸ್ಕ್ರಿಪ್ಟಿವಲ್ಲಿ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ಸೊ ಹೆರಿಟೇಜ್ ಅಂದರೆ ಎಲ್ಲ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಸೊ ನಾವೆಲ್ಲ ನೋಡಿದ್ವಿ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ. ಸೊ ಈ ರೀತಿಯಾದ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರ್, ಅದ್ರ ಬಗ್ಗೆ ತಿಳ್ಕೋಬೇಕು. ಜಿಯೋಗ್ರಫಿ ನಿಮಗೆಲ್ಲ ಇರುತ್ತೆ. ಇವಾಗ ಬಿ ಎ ಸ್ಟೂಡೆಂಟ್ಸ್ಗೆ ಈ ಟಾಪಿಕ್ಸ್ ತುಂಬಾ ಇದೆ. ಇಲ್ಲಿ ಎಷ್ಟು ಜನ ಬಿ ಎ ಸ್ಟೂಡೆಂಟ್ಸ್ ಇದ್ದಾರೆ? ಯು ಆರ್ ಮೋರ್ ಅಡ್ವಾಂಟೇಜಸ್ ದನ್ ಅಸ್, ಗೊತ್ತಾ ನಿಮಗೆ ಅದು? ಬಿಕಾಸ್ ನಾವು ಇಂಜಿನಿಯರಿಂಗು, ಮೆಡಿಕಲ್ಸನ್ ಎಲ್ಲ, ಡಾಕ್ಟರ್ ಆಕಾಶ್ ಅವ್ರು ಬಂದುಬಿಟ್ಟು MBBS, ಮ್ಯಾಮ್ ಸಹ ಡೆಂಟಿಸ್ಟ್ ಮಾಡಿರೋದು ಮ್ಯಾಮು. ಸೊ ನಾವೆಲ್ಲ ಇಷ್ಟು ಓದ್ಬಿಟ್ಟು ಮತ್ತೆ ನಾವು ಕುತ್ಕೊಂಡು ಝೀರೋ ಸ್ಕ್ರ್ಯಾಚಿಂದ ನಿಮ್ಮ ಸಬ್ಜೆಕ್ಟ್ಸ್ ಎಲ್ಲ ನಾವು ಕುತ್ಕೊಂಡು ಓದಬೇಕು. ಬಟ್ ನೀವು ಆಲ್ರೆಡಿ ಈ ಸಬ್ಜೆಕ್ಟ್ಸ್ನ ಓದಿದ್ದೀರಾ, ಪ್ಲಸ್ ನೀವು ಎಕ್ಸಾಮ್ಸ್ ಬರೀತಾ ಇದ್ದೀರಲ್ವಾ, ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀತಾ ಇದ್ದೀರಲ್ಲ, ಯು ವಿಲ್ ಹ್ಯಾವ್ 10 ಮಾರ್ಕ್ಸ್, ರೈಟ್? 10 ಮಾರ್ಕ್ಸ್, 20 ಮಾರ್ಕ್ಸ್. ಸೊ ಇದು ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಸ್ವಲ್ಪ ನೀವು ಎಫರ್ಟ್ಸ್ ಆಗಬೇಕು, ಪ್ಲಸ್ ಮೈಂಡ್ ಸೆಟ್ನ ಸ್ವಲ್ಪ ಚೇಂಜ್ ಮಾಡಬೇಕು. ಆ್ಯಂಡ್ ಪೇಪರ್ 2 ಅಲ್ಲಿ ವಿ ಹ್ಯಾವ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಕಾನ್ಸ್ಟಿಟ್ಯೂಷನ್ಸ್, ಪಾಲಿಟಿ, ಏನು ನಡೀತಾ ಇದೆ ಪ್ರೆಸೆಂಟ್, ಏನು ಎಲೆಕ್ಷನ್ಸ್ ನಡೀತಾ ಇದೆ, ವೆಸ್ಟ್ ಬೆಂಗಾಲ್, ಕೇರಳದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ, ಹೇಗೆ ನಡೆಯುತ್ತೆ, ನೆಕ್ಸ್ಟ್ ಸೆಟಪ್ ಏನು, ಅಸೆಂಬ್ಲಿ ಅಂದ್ರೆ ಏನು, ರಾಜ್ಯಸಭಾ ಅಂದ್ರೆ ಏನು, ಲೋಕಸಭಾ ಅಂದ್ರೆ ಏನು, MLAs, MPs, ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡೀಸ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಈ ರೀತಿಯಾಗಿ ನೀವು ಇದ್ರ ಬಗ್ಗೆ ತಿಳ್ಕೋಬೇಕು. ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ಇಂಡಿಯಾ US ರಿಲೇಷನ್ಸ್, ಇಂಡಿಯಾ ಪಾಕಿಸ್ತಾನ್ ರಿಲೇಷನ್ಸ್, ಇಂಡಿಯಾ ಆಫ್ರಿಕಾ ರಿಲೇಷನ್ಸ್. ಆ್ಯಂಡ್ ನೆಕ್ಸ್ಟ್ ಪೇಪರ್ 3 ಬಂದುಬಿಟ್ಟು ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ನಮ್ಮಲ್ಲಿ ಫ್ಲಡ್ಸ್ ಆಯ್ತಲ್ಲ ಯಾದಗಿರಿಯಲ್ಲಿ 2016 ಅಲ್ಲ, 2016 or 17 ವಿ ಹ್ಯಾಡ್ ಫ್ಲಡ್ಸ್. ಸೊ ಫ್ಲಡ್ಸ್ ಬಂದಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನೇನು ಸ್ಟೆಪ್ಸ್ ತೊಗೊಂಡ್ರು, ಸೊ ಯಾವ ರೀತಿಯಾಗಿ ಜನರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಹೈಯರ್ ಗ್ರೌಂಡ್ಸ್, ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು, ಸೊ ಈ ರೀತಿಯಾಗಿ ಏನೇನು ಸ್ಟೆಪ್ಸ್ ತೊಗೊಂಡಿದ್ದಾರೆ, ಇದಕ್ಕೆ ಕಾರಣಗಳೇನು, ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೋಬೇಕು. ಆ್ಯಂಡ್ ಪೇಪರ್ 4 ಬಂದುಬಿಟ್ಟು ಜನರಲ್ ಸ್ಟಡೀಸ್, ದಟ್ ಈಸ್ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ನಾವು ಸ್ಕೂಲಲ್ಲಿದ್ದಾಗ ಒಂದು ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇರ್ತಾ ಇತ್ತು, ಒಂದು ಚಿಕ್ಕದಾದ ಬುಕ್. ನಿಮಗೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಗೆ ಎವ್ರಿ ಫ್ರೈಡೇ ನಮ್ಮ ಟೀಚರ್ಸ್ ಒಂದು ಕ್ಲಾಸ್ ತೊಗೊಳ್ತಾ ಇದ್ರು. ಫಾಕ್ಸ್ ಆ್ಯಂಡ್ ದ ಗ್ರೇಪ್ಸ್ ಸ್ಟೋರಿ, ನೆಕ್ಸ್ಟ್ ಟಾಟೈಸ್ ಆ್ಯಂಡ್ ಹೇರ್, ಸೊ ಆಲ್ ದೀಸ್ ಕೈಂಡ್ ಆಫ್ ಸ್ಮಾಲ್ ಸ್ಮಾಲ್ ಸ್ಟೋರೀಸ್. ಬಟ್ ಇದರಲ್ಲಿ ಆ ಥರ ಸ್ಟೋರೀಸ್ ಇರೋದಿಲ್ಲ, ಕಾನ್ಸೆಪ್ಟ್ಸ್ ಆರ್ ಸೇಮ್. ಸೊ ಎಥಿಕ್ಸ್ ಅಂದರೆ ಟು ಬಿಕಮ್ ಅನ್ ಆಫೀಸರ್ ಏನೇನು ಬೇಕು ಇಂಪಾರ್ಟೆಂಟ್ಲಿ, ಸೊ ಹಾನೆಸ್ಟಿ, ಇಂಟಿಗ್ರಿಟಿ, ಸೊ ಈ ರೀತಿಯಾದ ಟಾಪಿಕ್ಸ್ ಬಗ್ಗೆ ಇರುತ್ತೆ. ವಿಲ್ ಹ್ಯಾವ್ ಫಸ್ಟ್ ಹಾಫ್ ಪೇಪರ್ ಬಂದುಬಿಟ್ಟು ಥಿಯೋರಿಟಿಕಲ್, ಸೆಕೆಂಡ್ ಹಾಫ್ ಬಂದುಬಿಟ್ಟು ಕೇಸ್ ಸ್ಟಡೀಸ್ ಇರುತ್ತೆ. ಸೊ ಕೇಸ್ ಸ್ಟಡೀಸ್ ಅಂದರೆ ಎಕ್ಸಾಂಪಲ್, ನಿಮ್ಮನ್ನು ಹೊಸದಾಗಿ ಒಂದು ಜಿಲ್ಲೆಗೆ DC ಆಗಿ ಮಾಡಿದ್ದಾರೆ. ಸೊ ಆ ಜಿಲ್ಲೆಯಲ್ಲಿ ಒಂದು ಸ್ಕೂಲಲ್ಲಿ ಮಿಡ್ ಡೇ ಮೀಲ್ಸ್ಗೆ ಕುಕ್ಸ್ ಅಂತ ಇರ್ತಾರೆ, ಗೊತ್ತಾ? ಕುಕ್, ಅಡುಗೆ ಮಾಡೋರು. ಸೊ ಮಿಡ್ ಡೇ ಮೀಲ್ಸ್ ಕುಕ್ನ ಒಬ್ಬನ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಮಿಡ್ ಡೇ ಮೀಲ್ ಕುಕ್ ಬಿಲಾಂಗ್ಸ್ ಟು SC ಕ್ಯಾಟಗರಿ. ಸೊ ಆ ಹಳ್ಳಿಯಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಮಕ್ಕಳನ್ನ ಶಾಲೆಗೆ ಕಳಿಸೋದು ಸ್ಟಾಪ್ ಮಾಡಿಬಿಡ್ತಾರೆ. ಯಾಕಂದರೆ SC ಅವ್ರ ಕೈಯಲ್ಲಿ ನಾವು ಯಾಕೆ ಊಟ ಮಾಡಬೇಕು ಅಂತ. ಈ ಸಿಚುವೇಷನಲ್ಲಿ ನೀವು DC ಆಗಿದ್ದೀರಾ, ಸೊ ಅವಾಗ ನೀವೇನು ಮಾಡ್ತೀರಾ? ಈ ರೀತಿಯಾದ ಸಿಚುವೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಇದಾದಮೇಲೆ ದೇ ಕ್ಯಾನ್ ಗಿವ್ ಎನಿಥಿಂಗ್ ರಿಲೇಟೆಡ್ ಟು ಏನು DC ಅಥವಾ SP, ಅಥವಾ ನೀವು ಒಂದು ಕಂಪನಿಯ MD ಆಗಿದ್ದೀರಾ, ಅಥವಾ HR ಮ್ಯಾನೇಜರ್ ಆಗಿದ್ದೀರಾ. ಸೊ ಪೊಲೀಸ್ ರಿಲೇಟೆಡ್ ಅಂದರೆ ಇವಾಗ ಸಪೋಸ್ ಇವಾಗೆಲ್ಲ ಡ್ರಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ನೀವು ಎಲ್ಲ ಕಡೆ. ಒಂದು ಊರಲ್ಲಿ ಆಲ್ ದಿ ಯೂತ್, ಜಸ್ಟ್ ಲೈಕ್ ಯು ಆಲ್, ಸೊ ದ ಯೂತ್ ಆದೆ, ಆ್ಯಂಡ್ ಅದರಲ್ಲಿ ಕೆಲವು ಜನ ದೆ ಗೆಟಿಂಗ್ ಅಡಿಕ್ಟೆಡ್ ಟು ಡ್ರಗ್ಸ್. ಸೊ ಡ್ರಗ್ಸ್ ಎಲ್ಲ ತೊಗೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನೀವು SP ಆಗಿ ಆ ಜಿಲ್ಲೆಗೆ ಹೋಗಿದ್ದೀರಾ, ಸೊ ಅವಾಗ ನೀವೇನು ಮಾಡ್ತೀರಾ? ನೀವು SP ಆಗಿ ಈ ರೀತಿಯಾದ ಪ್ರಶ್ನೆಗಳಿರುತ್ತೆ. ದಿಸ್ ಆಲ್ ಆರ್ ಕಾಲ್ಡ್ ಸಿಚುವೇಶನ್ ಬೇಸ್ಡ್ ಕ್ವಶನ್ಸ್. ನೆಕ್ಸ್ಟ್ ಲೈಕ್ ಪ್ಲೀಸ್. ಸಬ್ಜೆಕ್ಟ್ಸ್ ಬಂದುಬಿಟ್ಟು, ಸೊ ಕಂಪಲ್ಸರಿ ಪೇಪರ್ಸ್ ನಾವು ನೋಡಿದ್ರೆ ಜನರಲ್ ಸ್ಟಡೀಸ್ ಪೇಪರ್ಸು 4 ಇರುತ್ತೆ, 250 ಮಾರ್ಕ್ಸ್. essay 250 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಕ್ವಾಲಿಫೈಯಿಂಗ್, ಕನ್ನಡ ಇಸ್ ಆಲ್ಸೋ ಕ್ವಾಲಿಫೈಯಿಂಗ್. ಆಪ್ಷನಲ್ ಸಬ್ಜೆಕ್ಟ್ಸಲ್ಲಿ ನೋಡಿ ನಿಮಗೆ ಎಷ್ಟು ಆಪ್ಷನ್ಸ್ ಇದೆ ನಿಮಗೆ. ಲಿಟ್ರಲಿ ಇದೇನು ಒಂದು ಇಂಜಿನಿಯರ್ಸೇ ಮಾಡಬೇಕು, ಡಾಕ್ಟರ್ಸೇ ಮಾಡಬೇಕು, ಅಥವಾ ಏನು ತುಂಬ ಟ್ಯಾಲೆಂಟೆಡ್ ರ್ಯಾಂಕ್ ಸ್ಟೂಡೆಂಟ್ಸೇ ಮಾಡಬೇಕಂತ ಏನಿಲ್ಲ. ಸೋಷಲ್ ಸೈನ್ಸ್ ಅವ್ರಿಗಿದೆ, BA ಅವ್ರಿಗಿದೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಅವ್ರಿಗೂ ನೋಡಿ ನಮಗೆ ಬರೀ 3 ಸಬ್ಜೆಕ್ಟ್ಸ್, ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್. ಬಟ್ BA ದವ್ರಿಗೆ ನೋಡಿ ಎಕನಾಮಿಕ್ಸ್, ಜಿಯೋಗ್ರಫಿ, ಹಿಸ್ಟ್ರಿ, ಫಿಲಾಸಫಿ, ಪೊಲಿಟಿಕಲ್ ಸೈನ್ಸ್. ಆಮೇಲೆ ಮೆಡಿಕಲ್ ಅವ್ರಿಗೆ ಮೆಡಿಕಲ್ ಸೈನ್ಸ್ ಅಂತ ಇರುತ್ತೆ. BSc ಸ್ಟೂಡೆಂಟ್ಸ್ಗೂ ಸಹ ಇದೆ ನೋಡಿ, ಅಗ್ರಿಕಲ್ಚರ್ ಏನು, ಬಾಟ್ನಿ, ಕೆಮಿಸ್ಟ್ರಿ, ಆಂಥ್ರೋಪಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್. ದೆನ್ BCom ಅವರಿಗೆ ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ. ದೆನ್ ಲಿಟ್ರೇಚರ್ ಮಾಡ್ತಾರಲ್ಲ, BA ಲಿಟ್ರೇಚರ್ ಅವ್ರಿಗೂ ಸಹ ಇದೆ ನೋಡಿ, ಆಲ್ ದ ಲ್ಯಾಂಗ್ವೇಜಸ್, 22 ಲ್ಯಾಂಗ್ವೇಜಸ್ ಇದೆ. ಸೊ ಈ ರೀತಿಯಾಗಿ ದಿಸ್ ಎಕ್ಸಾಮ್ ಇಸ್ ವೆರಿ ಅಕಾಮಿಡೇಟಿವ್. ಇದು ಯಾರನ್ನ ಒಬ್ಬನ್ನ ರೆಸ್ಟ್ರಿಕ್ಟ್ ಮಾಡಲ್ಲ, ಬರೀ ಈ ಸೆಟ್ ಆಫ್ ಸ್ಟೂಡೆಂಟ್ಸ್ ಮಾತ್ರ ಓದಬೇಕು, ಈ ಸೆಟ್ ಆಫ್ ಸ್ಟೂಡೆಂಟ್ಸ್ ಮಾತ್ರ ಅಪಿಯರ್ ಆಗಬೇಕು, ಆ ಥರ ಯಾವುದು ಕಂಡೀಷನ್ ಇದರಲ್ಲಿಲ್ಲ. ಸೊ ಎಲ್ಲರೂ ಬರಿಬೋದು, ಆ್ಯಂಡ್ ಎಲ್ರಿಗೂ ನಿಮಗೆ ಅನುಕೂಲವಾದಂತೆ ನಿಮ್ಮ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ದಿಸ್ ಇಸ್ ದ ಮೇನ್ಸ್ ಎಕ್ಸಾಮ್. ಆ್ಯಂಡ್ ಫೈನಲಿ ನಮ್ಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಬಂದುಬಿಟ್ಟು ನಾವು ಡೆಲ್ಲಿಗೆ ಹೋಗಿ ಕೊಡಬೇಕು.
ಸೊ ಪ್ರಿಲಿಮ್ಸ್ ನಾವು ಇಲ್ಲೇ ಕರ್ನಾಟಕದಲ್ಲೇ ಸೆಂಟರ್ಸ್ ಇರುತ್ತೆ. ಸೊ ಬೇರೆ ಬೇರೆ ಸೆಂಟರ್ಸ್ ಇರುತ್ತೆ, ಬ್ಯಾಂಗ್ಳೂರು, ಧಾರವಾಡ, ಮೈಸೂರು, ಈ ರೀತಿಯಾಗಿ ಸೆಂಟರ್ಸ್ ಇರುತ್ತೆ. ಮೇನ್ಸ್ ಸೆಂಟರ್ ಕಮ್ಮಿ ಇರುತ್ತೆ, ಬ್ಯಾಂಗ್ಳೂರ್, ಟೂ ಸೆಂಟರ್ಸ್ ಆ ಥರ ಇರುತ್ತೆ. ಇಂಟರ್ವ್ಯೂ ಬಂದುಬಿಟ್ಟು ಎಲ್ಲರೂ ಡೆಲ್ಲಿಗೆ ಹೋಗಬೇಕು.